In this video, we're going to talk about factors influencing business ethics. Business ethicsನ ಇನ್ಫ್ಲೂಯೆನ್ಸ್ ಮಾಡುವಂಥ ಫ್ಯಾಕ್ಟರ್ಸ್ ಏನೇನು, ಒಂದು ಕಂಪ್ನಿ ಯಾಕೆ ಬಿಸ್ನೆಸ್ ಎಥಿಕ್ಸ್ನ ಫಾಲೋ ಮಾಡ್ತಾರೆ ಅಥವಾ ಫಾಲೋ ಮಾಡಲ್ಲ, ಅದಕ್ಕೆ ಏನಾದರೂ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್ ಇದೆಯಾ, ಯಾವುದರಿಂದ ಮಾಡ್ತಾರೆ, ಯಾವುದರಿಂದ ಮಾಡೋದಿಲ್ಲ ನೋಡೋಣ. ದ ಫಸ್ಟ್ ಒನ್ ಇಸ್ ಪರ್ಸ್ನಲ್ ಕೋಡ್ ಆಫ್ ಬಿಹೇವಿಯರ್. ಪರ್ಸ್ನಲ್ ಕೋಡ್ ಆಫ್ ಬಿಹೇವಿಯರ್ ಅಂದರೆ ಮೋಸ್ಟ್ ಟೈಮ್ಸ್ ಬಿಸ್ನೆಸ್ ಆಲ್ವೇಸ್ ಡಿಪಿಕ್ಸ್ ದ ethical code of the person who's running the business. ಅಂದರೆ ಒಂದು ಕಂಪ್ನಿಯ ಎಥಿಕಲ್ ವ್ಯಾಲ್ಯೂಸ್ ಅಥವಾ ಎಥಿಕಲ್ ಬಿಹೇವಿಯರ್ ಆ ಕಂಪ್ನಿಯ ಓನರ್ನ ಎಥಿಕ್ಸ್ನ ಡಿಪೆಕ್ಟ್ ಮಾಡುತ್ತೆ. ಇವಾಗ ಒಂದು ಕಂಪ್ನಿಯ ಓನರ್ ತುಂಬ ಎಥಿಕಲ್ ಆಗಿದ್ರು ಅಂದರೆ ಆಬ್ವಿಯಸ್ಲಿ ದಟ್ ಇನ್ಫ್ಲೂಯೆನ್ಸ್ ವಿಲ್ ಬಿ ಆನ್ ದ ಕಂಪ್ನೀಸ್ ಬಿಹೇವಿಯರ್ ಆಲ್ಸೋ, ಆಯಿತಾ. ಸೊ ಕಂಪ್ನಿಯಲ್ಲಿ ತಗೊಳ್ಳೋಂಥ ಆ್ಯಕ್ಷನ್ಸ್ ಅಥವಾ ಕಂಪ್ನಿ ಫಾಲೋ ಮಾಡುವಂಥ ಸ್ಟ್ಯಾಂಡರ್ಡ್ಸ್ ಇಟ್ಸ್ ಆಲ್ವೇಸ್ ರಿಲೇಟೆಡ್ ಟು ದ ವ್ಯಾಲ್ಯೂಸ್ ಆಫ್ ದ ಇಂಡಿವಿಜುವಲ್ಸ್ ಹೂ ಆರ್ ರನ್ನಿಂಗ್ ದ ಬಿಸ್ನೆಸ್. ಈಗ ನೀವು ಟಾಟಾಸ್ನ ನೋಡಿರ್ತೀರ, ಟಾಟಾಸಲ್ಲಿ ನಿಮ್ಗೆ ಯಾವಾಗಲೂ ಒಂದು ಸ್ಟ್ರಾಂಗ್ ಎಥಿಕಲ್ ಕೋಡ್ ಆಫ್ ಕಾಂಡಕ್ಟ್ ಇರುತ್ತೆ. ಇನ್ಫ್ಯಾಕ್ಟ್ ಐ ರಿಮೆಂಬರ್ ದಿಸ್ ಸಿಚುವೇಶನ್ ವೇರ್ ದೇ ಹ್ಯಾಡ್ ಇಂಟ್ರೊಡ್ಯೂಸ್ ನ್ಯಾನೋ ಆ್ಯಂಡ್ ದೇರ್ ವಾಸ್ ಸಮ್ ಪ್ರಾಬ್ಲಮ್ ವಿತ್ ನ್ಯಾನೋ. ಇಂಜಿನಲ್ಲಿ ಯಾವುದೋ ಒಂದಷ್ಟು ಗಾಡಿಗಳಲ್ಲಿ ಇಂಜಿನ್ ಪ್ರಾಬ್ಲಮ್ ಬಂತು. ಇಂಜಿನ್ ಪ್ರಾಬ್ಲಮ್ ಬಂದಿದ ತಕ್ಷಣ ಅವರು ಆ ಲಾಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂಥ ಅಷ್ಟು ಗಾಡಿಗಳನ್ನ ವಿತೌಟ್ ಕಂಪ್ಲೇಂಟ್ ವಾಪಸ್ ತೊಗೊಂಡಿದ್ರು. ಕನ್ಸ್ಯೂಮರ್ಸ್ ಕಂಪ್ಲೇಂಟೇ ಮಾಡಿರಲಿಲ್ಲ. ಯಾವುದೋ ಒಂದು 2-3 ಗಾಡಿ ಹಂಗೆ ಆಗಿದ ತಕ್ಷಣ ಅವರು ಇಡೀ ಲಾಟ್ನ ವಾಪಸ್ ತೊಗೊಂಡಿದ್ರು. ನೋ, ವಾಟ್ ಕೈಂಡ್ ಆಫ್ ಎನ್ ಎಥಿಕಲ್ ಬಿಹೇವಿಯರ್ ಇಸ್ ದ್ಯಾಟ್? ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ವಾಪಸ್ ತೊಗೊಳ್ಳೋದು, ದಟ್ಸ್ ಅ ನಾರ್ಮಲ್ ಥಿಂಗ್. ನಾವು ವಿತೌಟ್ ಕಂಪ್ಲೇಂಟ್ ವಾಪಸ್ ತೊಗೋತಾರೆ ಅಂದರೆ ದ್ಯಾಟ್ ಶೋಸ್ ವಾಟ್ ಈಸ್ ದ ಕೈಂಡ್ ಆಫ್ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ದೇ ಫಾಲೋ. And that was also because the main reason behind it, ಆ ರೀಸನ್ ಏನಿತ್ತು ಅಂದರೆ, ಫಸ್ಟ್ ಆಫ್ ಆಲ್ ನ್ಯಾನೋ ಇಂಟ್ರೊಡ್ಯೂಸ್ ಮಾಡಿದ್ದು ಬಿಕಾಸ್ ರತನ್ ಟಾಟಾ ವಾಂಟೆಡ್ ಟು ಗಿವ್ ಅ ಸ್ಮಾಲ್ ಕಾರ್ ಟು ಇಂಡಿಯನ್ಸ್. ಅವ್ರಿಗೆ ಇಂಡಿಯಾದಲ್ಲಿ ಅಪ್ಪ ಅಮ್ಮ 2 ಮಕ್ಕಳು ಒಂದು ಬೈಕಲ್ಲಿ ಕೂತ್ಕೊಂಡು ತುಂಬ ಕಂಜೆಸ್ಟೆಡ್ ಆಗಿ ಓಡಾಡೋದು ನೋಡೋಕ್ಕೆ ಇಷ್ಟ ಆಗಿಲ್ಲ. ದಟ್ಸ್ ವೆನ್ ಹಿ ಥಾಟ್ ಒಂದು ಅಫೋರ್ಡಬಲ್ ಒಂದು 2 ವೀಲರ್ ಪ್ರೈಸಲ್ಲಿ ಬರುವಂಥ ಒಂದು 4 ವೀಲರ್ನ ಕೊಟ್ಟರೆ ಎಲ್ಲರೂ ಸೇಫಾಗಿ ಹೋಗ್ತಾರೆ ಅನ್ನೋ ರೀಸನ್ಗೆ ಅವ್ರು ನ್ಯಾನೋ ಡಿಸೈನ್ ಮಾಡಿದ್ದು. ಸೊ ನ್ಯಾನೋನ್ ಡಿಸೈನ್ ಮಾಡಿ ಅದರಲ್ಲಿ ಏನು ಇಶ್ಯೂಸ್ ಆದ್ರೂ ಅದನ್ನು ವಾಪಸ್ ತೊಗೊಂಡು ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದು ರತನ್ ಟಾಟಾ. ಸೊ ಟಾಟಾ ಅವರ ದಟ್ ಸ್ಟ್ರಾಂಗ್ ಬಿಸ್ನೆಸ್ ಎಥಿಕ್ಸ್ ಇಸ್ ಬಿಕಾಸ್ ಆಫ್ ದ ಸ್ಟ್ರಾಂಗ್ ಎಥಿಕಲ್ ಸೆನ್ಸ್ ಆಫ್ ರತನ್ ಟಾಟಾ. ಸೊ ಅವರ ಬಿಸ್ನೆಸ್ ಮೆನ್ಗಳ ಕೋಡ್ ಆಫ್ ಎಥಿಕ್ಸ್ ಹೆಂಗಿರುತ್ತೋ ಅವ್ರ ಬಿಸ್ನೆಸ್ಸು ಕೋಡ್ ಆಫ್ ಎಥಿಕ್ಸ್ ಹಾಗೆ ಇರುತ್ತೆ. ನೆಕ್ಸ್ಟ್ ಕಂಪ್ನೀಸ್ ಪಾಲಿಸಿ. ಕಂಪ್ನಿ ಪಾಲಿಸಿ ಕೂಡ ಇಂಪಾರ್ಟೆಂಟ್. ಅವರು ಹೇಗೆ ಕಂಪ್ನಿಯಲ್ಲೇ ಪ್ರಾಬ್ಲಿ ದೇ ವುಡ್ ಹ್ಯಾವ್ ಡ್ರಾಫ್ಟೆಡ್ ಆ್ಯಂಡ್ ಸೆಡ್ ಇದಿದ್ದು ನಮ್ಮ ಪಾಲಿಸಿ, ನಾವು ನಮ್ಮ ಆಬ್ಜೆಕ್ಟಿವ್ ಇದು, ನಾವು ಇದನ್ನೆಲ್ಲ ಮಾಡಬೇಕು ಅಂತಿದ್ದೀವಿ ಅಂತ. ಅದು ಡಿಸೈಡ್ ಆಗೋಗಿರುತ್ತೆ. ಅವ್ರ ಆಬ್ಜೆಕ್ಟಿವ್ಸಲ್ಲಿ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಇನ್ಕ್ಲೂಡ್ ಆಗಿರುತ್ತಾ ಇಲ್ವಾ ಅನ್ನೋದು ಕೂಡ ಇಂಪಾರ್ಟೆಂಟ್. ಸೊ ಆಬ್ಜೆಕ್ಟಿವ್ಸ್ ಇದ್ದಾಗ ಕಂಪ್ನಿ ಪಾಲಿಸಿ ಹಾಗೆ ಇದ್ದರೆ ಆ ಕಂಪ್ನಿ ಬಿಹೇವಿಯರ್ ಕೂಡ ಎಥಿಕಲ್ ಆಗಿರುತ್ತೆ. ದೆನ್ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಇಂಪೋಸ್ಡ್ ಆನ್ ಮ್ಯಾನೇಜರ್ಸ್. ಕೆಲವು ಕಡೆ ಮ್ಯಾನೇಜರ್ಸ್ಗೆ ವೆರಿ ಸ್ಟ್ರಾಂಗ್ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ದೇ ಆರ್ ನಾಟ್ ಅಲೌಡ್ ಟು ಡಿವಿಯೇಟ್ ಫ್ರಮ್ ದಟ್ ಎಥಿಕಲ್ ಸ್ಟ್ಯಾಂಡರ್ಡ್ಸ್. ಅವ್ರ ಬಿಹೇವಿಯರ್ ಡ್ರಾಫ್ಟಾಗಿ ಹೋಗಿರುತ್ತೆ. ನೀವು ಇದೇ ರೀತಿ ಕನ್ಸ್ಯೂಮರ್ಸ್ ಜೊತೆ ಬಿಹೇವ್ ಮಾಡಬೇಕು, ನಿಮ್ಮಲ್ಲಿ ಬರೋವಂಥ ಪ್ರಾಫಿಟ್ಸಲ್ಲಿ ಇಷ್ಟು ಪರ್ಸೆಂಟೇಜ್ ಇಲ್ಲಿ ಹೋಗಬೇಕು, ಯು ಕ್ಯಾನ್ಟ್ ಚೀಟ್ ದ ಕಸ್ಟಮರ್ಸಿಂದ ನೀವು ಅನ್ನೆಸರಿ ಪ್ರಾಫಿಟ್ ಮಾಡೋ ಹಾಗಿಲ್ಲ, ಆಮೇಲೆ ಅವ್ರನ್ನ ಚೀಟ್ ಮಾಡೋ ಹಾಗಿಲ್ಲ. ಈ ರೀತಿಯಾಗಿ ಪಾಲಿಸೀಸು ತುಂಬ ಸ್ಟ್ರಾಂಗ್ ಆಗಿ ಲೇಡ್ ಆಗಿರುತ್ತೆ ಮ್ಯಾನೇಜರ್ಸ್ಗೆ. ಸೊ ಮ್ಯಾನೇಜರ್ಸು ಅದನ್ನೇ ಫಾಲೋ ಮಾಡ್ತಾರೆ. ಬಿಕಾಸ್ ಇಫ್ ಯು ಫೋರ್ಸ್ ದ ಮ್ಯಾನೇಜರ್ಸ್ ಟು ಹ್ಯಾವ್ ಮೋರ್ ಪ್ರಾಫಿಟ್ಸ್, ಯಾವುದಾದ್ರೂ ಮೀನ್ಸ್ ಯೂಸ್ ಮಾಡಿ ಪ್ರಾಫಿಟ್ ಮಾಡಿ ಅಂತ ಮ್ಯಾನೇಜರ್ಸ್ ಕೇಳಿದ್ರೆ it will be difficult for them. They will also adopt some uncertain means and unethical behaviors. But when you strongly impose on the managers and say you have to be ethical to a certain limit, and that remains. Okay. Then ethical climate of the countryಲಿರುವಂಥ ethical climate ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಾಟ್ ಟು ಡಿಸ್ಗ್ರೇಸ್ ಇಂಡಿಯಾ, ಬಟ್ ಬ್ರೈಬ್ ತಗೊಳ್ಳೋದು ಇಟ್ಸ್ ಅ ಕಾಮನ್ ಥಿಂಗ್ ಇನ್ ಇಂಡಿಯಾ. ಸೊ ಇಫ್ ಯು ಆರ್ ನಾಟ್ ಟೇಕಿಂಗ್ ಅ ಬ್ರೈಬ್, if you are taking a bribe, it is not considered something very unethical ಅನ್ನೋ ಹಾಗಿಲ್ಲ. ಆಯಿತು, ಏನೋ ಆಗಲಿಲ್ಲ, ಕೆಲಸ ಆಗಲಿಲ್ಲ, 100 ರೂಪಾಯಿ ಕೊಟ್ಟು ಮಾಡಿಸಿ ಅಂತಲೇ ಅನ್ನೋದು. ಸೊ ಸಚ್ ಕೈಂಡ್ ಆಫ್ ಸ್ಟ್ಯಾಂಡರ್ಡ್ಸ್ ಇಸ್ ನಾಟ್ ಕನ್ಸಿಡರ್ಡ್ ಗುಡ್.
So ethical behavior of a country always depends upon the ethical climate of the country. So ಆ ದೇಶದಲ್ಲಿ ನಡೆದು ಬಂದಿರೋ ನಡವಳಿಕೆಗಳು, ಅಭ್ಯಾಸಗಳು ಅವು ಕೂಡ ಇನ್ಫ್ಲೂಯೆನ್ಸ್ ಆಗುತ್ತೆ. ದೆನ್ ಅನ್ಹೆಲ್ದಿ ಕಾಂಪಿಟಿಷನ್, ದಿಸ್ ಪ್ಲೇಸ್ ಅ ವೆರಿ ಕ್ರೂಷಿಯಲ್ ರೋಲ್. ನೀವು ಮಾತ್ರ ತುಂಬ ಎಥಿಕಲ್ ಆಗಿರ್ತೀರಾ, your competitors are there, they're using every means, every way to cheat people to make more profit. Unhealthy competition ಮಾಡಕ್ಕೆ ರೆಡಿ ಇದ್ದಾರೆ ಅಂದರೆ then your ethical standards will also degrade itself. Then abnormal profit motive, ನಿಮ್ಮ ಪ್ರಾಫಿಟ್ ಮೋಟಿವ್ ಏನು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಫ್ ಯು ಆರ್ ರೆಡಿ ಟು ಅರ್ನ್ ಪ್ರಾಫಿಟ್ ಬೈ ಎನಿ ಮೆಥಡ್, ನೀವು ಪ್ರಾಫಿಟ್ನ ಹೇಗಾದರೂ ಮಾಡಿ ಅರ್ನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಅದು ನಿಮ್ಮ ಬಿಹೇವಿಯರ್ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಬಟ್ ಇಫ್ ಯು ಸೇ ಐ ವಾಂಟ್ ಟು ಅರ್ನ್ ಅ ಪ್ರಾಫಿಟ್ ಆ್ಯಂಡ್ ಸ್ಟೇ ಇನ್ ದ ಬಿಸ್ನೆಸ್ ವಿತ್ ಮೈ ಎಥಿಕಲ್ ಬಿಹೇವಿಯರ್, ದೆನ್ you are you're going to be a little more ethical. Then political interference, how much of influence do political parties and government have on the companies is also major. ಆಯಿತಾ, ಇದು ನೆಗೆಟಿವ್ ವೇಯಲ್ಲಿ ಮಾತ್ರ ಅಲ್ಲ. 2013 ಕಂಪ್ನೀಸ್ ಆ್ಯಕ್ಟ್ ಪಾಸ್ ಮಾಡಿದಾಗ ಗೌರ್ಮೆಂಟ್ ಮೇಡ್ ಇಟ್ ಮ್ಯಾಂಡೇಟ್ರಿ. ಅವ್ರು ಹೇಳಿದ್ರು ಯು ಹ್ಯಾವ್ ಟು ಸ್ಪೆಂಡ್ 1% of your profit on corporate social responsibility ಅಂತ. ಸೊ ಇಟ್ ವಾಸ್ ಮೇಡ್ ಮ್ಯಾಂಡೇಟ್ರಿ. ಎಲ್ಲ ಕಂಪ್ನೀಸ್ಗೂ ಹೇಳಿದ್ರು ನಿಮ್ಮ 1% ಪ್ರಾಫಿಟ್ನ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ನೀವು ಸ್ಪೆಂಡ್ ಮಾಡಲೇಬೇಕು, ಅದನ್ನು ನೀವು ತೋರಿಸಲೇಬೇಕು ಅಂತ. ಸೊ ಬೈ ದಿಸ್ ವೇ ದೇ ಆರ್ ಫೋರ್ಸ್ಡ್ ಟು ಬಿ ಎಥಿಕಲ್ ಆ್ಯಂಡ್ ದೇ ಆರ್ ಫೋರ್ಸ್ಡ್ ಟು ಶೋ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಗೌರ್ಮೆಂಟ್ನು ಕೂಡ ಎಷ್ಟು ಸ್ಟ್ರಿಕ್ಟಾಗಿರುತ್ತೆ ಎಥಿಕಲ್ ಬಿಹೇವಿಯರ್ಸ್ ಮೇಲೆ ಅನ್ನೋದು ಕೂಡ ಇನ್ಫ್ಲೂಯೆನ್ಸ್ ಆಗುತ್ತೆ. Okay, if the government is very strict about weights and measures and the good quality products being delivered to consumers, ಒಳ್ಳೆ ಪ್ರಾಡಕ್ಟ್ಸ್ನ ಕೊಡಬೇಕು ಅಂತ ಡಿಸೈಡ್ ಮಾಡಿಕೊಂಡ್ರೆ ದೆನ್ the companies will have to be ethical. Then political uncertainty, this also plays a crucial role. ಎಲ್ಲಿ ನಿಮಗೆ ಪೊಲಿಟಿಕಲ್ ಸರ್ಟನಿಟಿ ಇರುತ್ತೆ, ಒಂದು ಕಂಟ್ರಿಯಲ್ಲಿ ಒಂದು ಸ್ಟೇಬಲ್ ಆದಂಥ ಗೌರ್ಮೆಂಟ್ ಇರುತ್ತೆ, ಯು ನೋ ದೇರ್ ಪಾಲಿಸೀಸ್, ದೆನ್ ಇಟ್ಸ್ ಅ ಲಿಟ್ಲ್ ಮೋರ್ ಈಸಿಯರ್ ಫಾರ್ ಪೀಪಲ್ ಟು ಬಿ ಮೋರ್ ಎಥಿಕಲ್. ಎಲ್ಲಿ ನಿಮಗೆ ಈ ಗೌರ್ಮೆಂಟ್ ಬಿದ್ದೋಗಿ ಯಾವಾಗ ಇನ್ನೊಂದು ಗೌರ್ಮೆಂಟ್ ಫಾರ್ಮ್ ಆಗುತ್ತೆ ಗೊತ್ತಿಲ್ಲ, ಆ ಗೌರ್ಮೆಂಟ್ ಯಾವಾಗ ಬಿದ್ದೋಗುತ್ತೆ ಗೊತ್ತಿಲ್ಲ, ಈ ರೀತಿಯಾದಂಥ ಸಿಚುವೇಶನ್ಸಲ್ಲಿ ಅವ್ರ ಪಾಲಿಸೀಸ್ ಕೂಡ ನಿಮಗೆ ಡಿಟರ್ಮೈನ್ ಮಾಡೋಕ್ಕಾಗಲ್ಲ. ಆಗ ಕೂಡ ದೆಲ್ ಬಿ ಲಾಟ್ ಆಫ್ ಕನ್ಫ್ಯೂಷನ್ ವಿಚ್ ವಿಲ್ ಲೀಡ್ ಟು ಅ ಲಾಟ್ ಆಫ್ unethical practices also. So such things have to be kept in mind. Then corruption. Okay, corruption also influences your business ethics. What level of corruption is allowed in the bureaucracy, government ಅಲ್ಲಿ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಎಷ್ಟು ಕರಪ್ಷನ್ ಇದೆ ಅದು ಕೂಡ ನಿಮ್ಮ ಬಿಸ್ನೆಸ್ ಎಥಿಕ್ಸ್ನ ಡಿಟರ್ಮೈನ್ ಮಾಡುತ್ತೆ. ಮೋಸ್ಟ್ ಆಫ್ ದ ಕಂಪ್ನೀಸ್ exhibit an ethical behavior because they're forced to do so. ಆಯಿತಾ, ನೀವು ಅಲ್ಲೇ ಕರಪ್ಷನ್ನ ತೊಗೊಂಡು ಬಂದುಬಿಟ್ರೆ ದೆನ್ ಇಟ್ಸ್ ಈವನ್ ಮೋರ್ ಡಿಫಿಕಲ್ಟ್ ಟು ಡೂ ಬಿ ಎಥಿಕಲ್. ಲ್ಯಾಕ್ ಆಫ್ ಎಜುಕೇಷನ್ ಇಟ್ಸ್ ಸಪೋಸ್ ಟು ಬಿ ಜಸ್ಟ್ ನಾಟ್ ಟೀಚಿಂಗ್ ಯು ಟು ರೀಡ್ ಆ್ಯಂಡ್ ರೈಟ್. ಬರೀ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಮಾತ್ರ ಕಲಿಸೋದನ್ನ ಎಜುಕೇಷನ್ ಅನ್ನಲ್ಲ. ಎಜುಕೇಷನ್ ಹ್ಯಾಸ್ ಟು ಇನ್ಕಲ್ಕೇಟ್ ಅ ಲಾಟ್ ಆಫ್ ವ್ಯಾಲ್ಯೂಸ್ ಇನ್ ಯು. ನಿಮ್ಮಲ್ಲಿ ಬಹಳಷ್ಟು ವ್ಯಾಲ್ಯೂಸ್ನ ಇನ್ಕಲ್ಕೇಟ್ ಮಾಡಬೇಕು, ನಿಮ್ಮಲ್ಲಿ ಒಳ್ಳೆ ಬಿಹೇವಿಯರ್ನ ಹೇಳ್ಕೊಡೋದು, ಮಾರಲ್ ಸ್ಟ್ಯಾಂಡರ್ಡ್ಸ್ನ ಹೇಳ್ಕೊಡೋದು ಎಜುಕೇಷನ್. ಸೊ ಲ್ಯಾಕ್ ಆಫ್ ಎಜುಕೇಷನ್ ಕುಡ್ ಆಲ್ಸೋ ಇನ್ಫ್ಲೂಯೆನ್ಸ್ ಯುವರ್ ಬಿಸ್ನೆಸ್ ಎಥಿಕ್ಸ್. ಸೊ ಪೀಪಲ್ ಮೇ ನಾಟ್ ಅಂಡರ್ಸ್ಟ್ಯಾಂಡ್ ಎಥಿಕ್ಸ್ ಇನ್ ಇಟ್ಸ್ ರೈಟ್ ಸೆನ್ಸ್. ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಯೂಸ್ ಮಾಡ್ತಾ ಇರ್ಬೋದು. ನಾವು ದೀಸ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ವಿಲ್ ಇನ್ಫ್ಲೂಯೆನ್ಸ್ ಯುವರ್ ಬಿಸ್ನೆಸ್ ಎಥಿಕ್ಸ್.